ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಭಾರತ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಬಳಿಕ ಮತ್ತೆ ಭಾರತ ಪಾಕ್ ನಡುವೆ ಮಾತುಕತೆಯಾಗಿದೆ. ಭಾರತದ ಡಿಜಿಎಂಒ ಪಾಕ್ ಡಿಜಿಎಂಒಗೆ ಹುಷಾರ್ ಅಂತ ಹೇಳಿದ್ದಾರೆ. ಯಾವ ವಿಚಾರಕ್ಕೆ? ಡ್ರೋನ್ ಹಾರಿಸಿ ಪಾಕಿಸ್ತಾನ ಪ್ರಚೋದನೆ ಕೊಡ್ತಾ ಇತ್ತು. ಎರಡು ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಕಾರಣ ಆಗ್ತಾ ಇತ್ತು. ಕಳೆದ ಕೆಲ ದಿನಗಳಿಂದ ಜಮ್ಮು ಕಾಶ್ಮೀರ ಭಾಗದಲ್ಲಿ ಜಾಸ್ತಿ ಆಗಿತ್ತು, ಪಂಜಾಬ್ ಭಾಗದಲ್ಲೂ ಕೂಡ. ಅದರ ಬೆನ್ನಲ್ಲೇ ಭಾರತ ಸೀರಿಯಸ್ ಎಸ್ಕಲೇಷನ್ ಮಾಡಿದೆ. ಭಾರತ ಮತ್ತು ಪಾಕ್ನ ಡಿಜಿಎಂಒಗಳು, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಆ ಲೆವೆಲ್ನ ಮಾತುಕತೆ. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಸೇನೆಯ ವಾರ್ಷಿಕ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇದನ್ನ ಬಹಿರಂಗಪಡಿಸಿದ್ದಾರೆ. ಡ್ರೋನ್ ಹಾರಿಸೋಕ್ ಶುರು ಮಾಡಿದ್ರು. ಅದರ ಕುರಿತು ಭಾರತದ ಡಿಜಿಎಂಒ ನೇರವಾಗಿ ಪಾಕ್ ಡಿಜಿಎಂಒ ಹತ್ರ ಇದ್ರ ಬಗ್ಗೆ ಎಸ್ಕಲೇಟ್ ಮಾಡಿದ್ದಾರೆ. ಇದನ್ನ ಒಪ್ಕೊಳ್ಳೋಕ್ಕಾಗಲ್ಲ, ಅನ್ಅಕ್ಸೆಪ್ಟಬಲ್, ಇದನ್ನ ನಿಲ್ಸಿ ಅಂತ ಭಾರತ ಪಾಕಿಸ್ತಾನಕ್ಕೆ ತಾಕೀತು ಮಾಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಭಾರತದ ಡಿಜಿಎಂಒ ಪಾಕ್ ಡಿಜಿಎಂಒ ಮಾತಾಡಿದ್ದು ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ. ನಾವು ಕೊಟ್ಟಿರೋ ಪೆಟ್ಟಿಗೆ ಲಾಸ್ಟಿಗೆ ಕದನ ವಿರಾಮ ಕೇಳ್ಕೊಂಡ್ ಬಂದ್ರಲ್ಲ, ಅವಾಗ. ಅದು ಬಿಟ್ರೆ ಇವಾಗ್ಲೇ ಅದು ಕೂಡ ಅವರು ಡ್ರೋನ್ ಹಾರಿಸಿದಕ್ಕೆ ಇದು ಅನ್ಅಕ್ಸೆಪ್ಟಬಲ್ ಅಂತ ಹೇಳೋಕೆ ಭಾರತ ಎಸ್ಕಲೇಟ್ ಮಾಡಿದೆ ಡಿಜಿಎಂಒ ಲೆವೆಲ್ ನಲ್ಲಿ. ಅಷ್ಟು ಮಾತ್ರ ಅಲ್ಲ, ಮುಂದುವರೆದು ಮಾತನಾಡಿದ ಸೇನಾ ಮುಖ್ಯಸ್ಥರು, ಗಡಿಯಲ್ಲಿ ಭಯೋತ್ಪಾದನಾ ಮೂಲ ಸೌಕರ್ಯ ಜಾಸ್ತಿ ಆಗ್ತಾ ಇದೆ. ಇದನ್ನ ಸೇನೆ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದೆ. 8 ಉಗ್ರ ಕ್ಯಾಂಪ್ಗಳು ಆಕ್ಟಿವ್ ಆಗಿದಾವೆ. ಮತ್ತೆ ಇದರಲ್ಲಿ 2 ಅಂತಾರಾಷ್ಟ್ರೀಯ ಗಡಿಯ ಆಪೋಸಿಟ್ ನಲ್ಲಿದ್ದು 6 ಕ್ಯಾಂಪ್ಗಳು LOCಯ ಉದ್ದಕ್ಕೂ ಇವೆ ಅಂತ ಹೇಳಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದೀವಿ, ಮಾಹಿತಿ ಕಲೆ ಹಾಕ್ತಾ ಇದೀವಿ, ಅಗತ್ಯವಿದ್ರೆ ಆಕ್ಷನ್ ತಗೋತೀವಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೇರವಾಗಿ. ಈ ಡಿಜಿಎಂಒ ಟಾಕ್ ಮುಗಿದ ತಕ್ಷಣ ನಮ್ಮ ಸೇನೆ ಮಿಸೈಲ್ ಮತ್ತು ರಾಕೆಟ್ ಫೋರ್ಸ್ ಅನ್ನ ರೆಡಿ ಮಾಡ್ತಾ ಇದೆ ಅನ್ನೋದನ್ನ ಕೂಡ ಸೇನಾ ಮುಖ್ಯಸ್ಥರು ಘೋಷಿಸಿದ್ದಾರೆ. ಏನು ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ದ್ವಿವೇದಿ ಮಾತನಾಡಿದ್ದಾರೆ. ಆ ಟೈಮ್ ನಲ್ಲಿ ಪಾಕಿಸ್ತಾನ ಇನ್ನಷ್ಟೇನಾದ್ರೂ ದುಸ್ಸಾಹಸ ತೋರಿದ್ರೆ ನಾವು ಗ್ರೌಂಡ್ ಆಪರೇಷನ್ ಲಾಂಚ್ ಮಾಡೋಕೆ ರೆಡಿ ಆಗಿದ್ವಿ. ಅಂದ್ರೆ ಭೂಮಿಯಲ್ಲೂ ಕೂಡ ಸೇನೆಯನ್ನ ಪಾಕ್ ಒಳಗೆ ನುಗ್ಸೋಕೆ ಸೇನೆ ಫುಲ್ ತಯಾರಾಗಿತ್ತು. 88 ಗಂಟೆಗಳ ಟೈಮ್ ನಲ್ಲಿ ಪಾಕಿಸ್ತಾನ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಾವು ನೆಲದ ಮೂಲಕ ನುಗ್ಗಿ ಹೊಡಿತಾ ಇದ್ವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫುಲ್ ಅಗ್ರೆಸಿವ್ ಆಗಿದೆ ನಮ್ಮ ಸೇನೆ. ಅಲ್ಲದೆ ಆಪರೇಷನ್ ಸಿಂಧೂರ್ ಇನ್ನು ಆನ್ ಗೋಯಿಂಗ್. ಶತ್ರುಗಳು ಮಿಸ್ ಅಡ್ವೆಂಚರ್ ಮಾಡಿದ್ರೆ ನಿರ್ಣಾಯಕ ಕ್ರಮ ಗ್ಯಾರಂಟಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ವಿಶೇಷವಾಗಿ ಭಾನುವಾರ ಮತ್ತು ನಂತರ ರಾತ್ರೋರಾತ್ರಿ ಪಾಕ್ ಕಡೆಯಿಂದ ಹಲವು ಡ್ರೋನ್ಗಳು ಹಾರಿ ಬಂದ್ವು. ಭಾರತದ ಏರ್ ಸ್ಪೇಸ್ ಅನ್ನ ಉಲ್ಲಂಘಿಸಿದ್ವು. ಕೆಲ ಕಾಲ ಹಾರಾಟ ನಡೆಸಿದ್ವು. ನಮ್ಮ ಸೇನೆ ಕೂಡ ಪ್ರತಿದಾಳಿ ಮಾಡಿತ್ತು. ಆಗ ಡ್ರೋನ್ಗಳು ವಾಪಸ್ ಹೋಗಿದ್ವು. ಇದಕ್ಕೀಗ ಭಾರತ ಡಿಜಿಎಂಒ ಲೆವೆಲ್ ನಲ್ಲಿ ವಾರ್ನಿಂಗ್ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಮತ್ತೊಂದು ಕಡೆ ಭಾರತ ಚೀನಾ ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ಕೂಡ ದ್ವಿವೇದಿ ಮಾತನಾಡಿದ್ದಾರೆ. ಸ್ಟೇಬಲ್ ಆಗಿದೆ, ಆದರೆ ಕಣ್ಗಾವಲು ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಏನೋ ಶಕ್ಸ್ಗಮ್ ವ್ಯಾಲಿಯಲ್ಲಿ ಚೀನಾ ಮಾಡ್ತಿರೋ ಕಾಮಗಾರಿ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈ ಕಣಿವೆ ಭಾರತದ ಅವಿಭಾಜ್ಯ ಅಂಗ. ನಾವು ಪಾಕ್ ಮತ್ತು ಚೀನಾ ನಡುವೆ ಆಗಿರೋ ಅಗ್ರಿಮೆಂಟ್ ಅನ್ನ ಒಪ್ಪಲ್ಲ. ಅಲ್ಲಿ ಚೀನಾ ಮಾಡ್ತಿರೋ ಆಕ್ಟಿವಿಟಿಗಳನ್ನ ಕೂಡ ನಾವು ಒಪ್ಪಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಿಡಲ್ ಈಸ್ಟ್ ನ ಉದ್ವಿಗ್ನತೆ ಘನಘೋರವಾಗ್ತಿದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ರೆಡಿ ಆಗಿದೆ. ಈಗ ಇರಾನ್ ನಲ್ಲಿರೋ ತನ್ನ ಪ್ರಜೆಗಳಿಗೆ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಮತ್ತೊಂದು ಕಡೆ ಭಾರತ ಕೂಡ ಇರಾನ್ ನಲ್ಲಿರೋ ಪ್ರಜೆಗಳಿಗೆ ವಾರ್ನಿಂಗ್ ಕೊಟ್ಟಿದೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಕತರ್ ನಲ್ಲಿರುವ ಅಮೆರಿಕದ ಏರ್ಬೇಸ್ ನಲ್ಲಿ ಸೇನಾ ಚಟುವಟಿಕೆ ಜೋರಾಗಿದೆ. ಮೊದಲಿಗೆ ಅಮೆರಿಕ ಏನು ಹೇಳಿದೆ ಅಂತ ನೋಡೋಣ. ಈ ಕೂಡಲೇ ಇರಾನ್ ಬಿಟ್ಟು ಬನ್ನಿ, ಸ್ವಲ್ಪನೂ ಡಿಲೇ ಮಾಡದೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಅಮೆರಿಕ ಪ್ರಜೆಗಳಿಗೆ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನಾದ್ಯಂತ ಪ್ರತಿಭಟನೆಗಳು ಎಸ್ಕಲೇಟ್ ಆಗ್ತಿವೆ. ಇದು ಭೀಕರ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ. ಬಂಧನಕ್ಕೊಳಗಾಗೋದು, ಗಾಯ ಆಗೋ ರಿಸ್ಕ್ ಜಾಸ್ತಿ ಇದೆ ಜನರಿಗೆ. ಇದರಿಂದ ರೋಡ್ ಬ್ಲಾಕ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಿಗೂ ಅಡಚಣೆ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ಇರಾನ್ ಸರ್ಕಾರ ಮೊಬೈಲ್ ಮತ್ತು ಲ್ಯಾಂಡ್ಲೈನ್ ಮತ್ತು ಇಂಟರ್ನೆಟ್ ಆಕ್ಸೆಸ್ ನಿರ್ಬಂಧಿಸ್ತಾ ಇದೆ. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಏರ್ಲೈನ್ಸ್ ಇರಾನ್ಗೆ ಫ್ಲೈಟ್ಸ್ ಕಮ್ಮಿ ಮಾಡಬಹುದು ಅಥವಾ ಕ್ಯಾನ್ಸಲ್ಲೇ ಮಾಡಬಹುದು. ಏರ್ ಸ್ಪೇಸ್ ಬಂದ್ ಆಗಬಹುದು. ಹಾಗಾಗಿ ಅಲ್ಲಿರೋ ಅಮೆರಿಕನ್ ಪ್ರಜೆಗಳು ಕಮ್ಯುನಿಕೇಟ್ ಮಾಡೋಕೆ ವ್ಯವಸ್ಥೆಗಳನ್ನ ನೋಡ್ಕೋಬೇಕಾಗತ್ತೆ. ಸೇಫ್ ಇಲ್ಲ ಅಂತ ಅನಿಸಿದ್ರೆ ಹಿಂದೆ ಮುಂದೆ ನೋಡಬೇಡಿ. ಕೂಡಲೇ ಭೂಮಾರ್ಗದ ಮೂಲಕ, ಏರ್ ಸ್ಪೇಸ್ ಇಲ್ಲ ಅಂದ್ರೆ ಭೂಮಾರ್ಗದ ಮೂಲಕ ಇರಾನ್ ನಿಂದ ಅರ್ಮೇನಿಯಾ ಅಥವಾ ಟರ್ಕಿಗೆ ಹೋಗೋಕೆ ನೋಡಿ. ನಿಮ್ಮ ಬಳಿ 2 ಪಾಸ್ಪೋರ್ಟ್ ಇದ್ರೆ ನೀವು ದೊಡ್ಡ ರಿಸ್ಕ್ ನಲ್ಲಿ ಸಿಕ್ಕಾಕೊಳ್ತೀರಾ. ಅಲ್ಲೇ ಇರ್ತೀರಾ ಅಂದ್ರೆ ಸೇಫ್ ಆಗಿರೋ ಜಾಗದಲ್ಲಿರಿ. ಆದ್ರೆ ಅಲ್ಲಿಂದ ಕೂಡಲೇ ಹೊರಡೋದು ಒಳ್ಳೇದು. ಅಮೆರಿಕ ಸರ್ಕಾರ ನಿಮಗೆ ಸಹಾಯ ಮಾಡುತ್ತೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಸಹಾಯ ಮಾಡೋಕೆ ನಮ್ಮ ಎಂಬೆಸಿ ಅಲ್ಲಿ ಇಲ್ಲ ಅಂತ ಹೇಳಿದೆ. ಇರಾನ್ನ ವರ್ಚುವಲ್ US ಎಂಬೆಸಿ ಈ ಎಮರ್ಜೆನ್ಸಿ ಅಲರ್ಟ್ ಜಾರಿ ಮಾಡಿದೆ. ಮತ್ತೊಂದು ಕಡೆ ಭಾರತ ಕೂಡ ಇರಾನ್ ನಲ್ಲಿ ಭಾರತೀಯರಿಗೆ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ನಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನಾವು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಭಾರತದ ದೊಡ್ಡ ಸಮುದಾಯವೇ ಇರಾನ್ ನಲ್ಲಿದೆ. ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಎಷ್ಟೇ ನಿರ್ಬಂಧ ಇದ್ರೂ ಕೂಡ ಇರಾನ್ ನಲ್ಲಿರೋ ನಮ್ಮ ಎಂಬೆಸಿ ವಿದ್ಯಾರ್ಥಿಗಳನ್ನ ರೀಚ್ ಆಗಿದೆ. ಅವರೆಲ್ಲ ಸೇಫ್ ಆಗಿದ್ದಾರೆ. ಇದುವರೆಗೂ ಏನು ಸಮಸ್ಯೆ ಆಗಿಲ್ಲ. ನಾವು ಅವರಿಗೆ ಮನೆಯಿಂದ ಹೊರಗೆ ಬರಬೇಡಿ, ಇರಾನ್ ನಲ್ಲಿ ಆಗ್ತಿರೋ ಕೋಲಾಹಲದ ನಡುವೆ ಸಿಕ್ಕಾಕೋಬೇಡಿ, ದೂರ ಇರಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದೀವಿ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಇನ್ನು ಕತಾರ್ ನಲ್ಲಿರೋ ಅಮೆರಿಕದ ಅಲ್ ಯುಡೇಡ್ ಏರ್ ಬೇಸ್ ನಲ್ಲಿ ಅಮೆರಿಕ ಫೈಟರ್ ಜೆಟ್ಗಳ ಚಟುವಟಿಕೆಗಳು ಜಾಸ್ತಿ ಆಗಿವೆ.
ಅಮೆರಿಕದ ಹಲವು ಯುದ್ಧ ವಿಮಾನಗಳು ಆ ಏರ್ಬೇಸ್ ನಿಂದ ಟೇಕ್ ಆಫ್ ಆಗಿವೆ. ಇದರಲ್ಲಿ ಅಮೆರಿಕದ KC-135 ಏರಿಯಲ್ ರಿಫ್ಯೂಲಿಂಗ್ ಟ್ಯಾಂಕರ್ ಮತ್ತು B-52 ಸ್ಟ್ರಾಟಜಿಕ್ ಬಾಂಬರ್ ಕೂಡ ಇವೆ. ಇನ್ನು ಇರಾನ್ ಬಾರ್ಡರ್ ನಿಂದ ಜಸ್ಟ್ 200-250 ಕಿಲೋಮೀಟರ್ 300 ಕಿಲೋಮೀಟರ್ ದೂರ ಇರೋ ಈ ಏರ್ಬೇಸ್ ಇಡೀ ಮಿಡಲ್ ಈಸ್ಟ್ ನಲ್ಲಿ ಅತಿ ದೊಡ್ಡ ಮಿಲಿಟರಿ ಬೇಸ್. ಇಲ್ಲಿ 10,000ಕ್ಕೂ ಅಧಿಕ ಅಮೆರಿಕನ್ ಸೈನಿಕರು ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಇಸ್ರೇಲ್ ಕೂಡ ಹೈ ಅಲರ್ಟ್ ನಲ್ಲಿದೆ. ಇರಾನ್ನಲ್ಲಿ ಯಾವಾಗ ಬೇಕಾದರೂ ದಿಢೀರ್ ಬೆಳವಣಿಗೆಗಳಾಗಬಹುದು, ಅಚ್ಚರಿಯ ಸನ್ನಿವೇಶಗಳು ಎದುರಾಗಬಹುದು. ಹೀಗಾಗಿ ನಮ್ಮ ಸೇನೆ ಅಲರ್ಟ್ನಲ್ಲಿದೆ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಹೇಳಿದೆ. ಇದೇ ಹೊತ್ತಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋ ಬಗ್ಗೆ ವೈಟ್ ಹೌಸ್ ಸ್ಟೇಟ್ಮೆಂಟ್ ಬಂದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸುವ ಆಲೋಚನೆಯನ್ನ ಇನ್ನೂ ಕೈಬಿಟ್ಟಿಲ್ಲ. ಇರಾನ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಅಲ್ಲಿನ ಸರ್ಕಾರ ದೌರ್ಜನ್ಯ ನಡೆಸುತ್ತಿರುವ ಬಗ್ಗೆ ಟ್ರಂಪ್ ಕೋಪಗೊಂಡಿದ್ದಾರೆ. ಆದರೂ ತಕ್ಷಣಕ್ಕೆ ಯುದ್ಧ ಮಾಡದೆ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸುವುದು ಟ್ರಂಪ್ರ ಮೊದಲ ಆಯ್ಕೆ. ಪರಿಸ್ಥಿತಿ ಕೈ ಮೀರಿದ್ರೆ ಅಥವಾ ಮಾತುಕತೆ ಫಲ ಕೊಡದೇ ಇದ್ರೆ ಆಗ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಹುದು. ಈ ಸಂಬಂಧ ಟ್ರಂಪ್ ಮುಂದೆ ಹಲವು ಆಪ್ಷನ್ಸ್ ಇವೆ. ಇರಾನ್ ಮೇಲೆ ಸೇನೆ ಬಳಸೋಕೆ ಟ್ರಂಪ್ ಸ್ವಲ್ಪನೂ ಹಿಂಜರಿಯಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಅವರು ಮುಂದಿನ ನಿರ್ಧಾರ ತಗೋತಾರೆ ಅಂತ ವೈಟ್ ಹೌಸ್ ಹೇಳಿದೆ. ಮತ್ತೊಂದು ಕಡೆ ಇರಾನ್ ಆರ್ಥಿಕತೆಯ ಬೆನ್ನುಮೂಳೆ ಮುರಿತೀನಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಅಪಾಯಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಇರಾನ್ನೊಂದಿಗೆ ವ್ಯವಹಾರ ಮಾಡೋ ರಾಷ್ಟ್ರಗಳ ಮೇಲೆ 25% ಟ್ಯಾರಿಫ್ ಘೋಷಿಸಿದ್ದಾರೆ. ಇರಾನ್ ಜೊತೆ ವ್ಯವಹಾರ ನಡೆಸಿ ಅಮೆರಿಕದೊಂದಿಗೂ ಕೂಡ ವ್ಯವಹಾರ ಮಾಡೋ ರಾಷ್ಟ್ರಗಳ ಮೇಲೆ ತಕ್ಷಣದಿಂದ ಈ ಟ್ಯಾರಿಫ್ ಜಾರಿಗೆ ಬರುತ್ತೆ. ಈ ಆದೇಶ ಅಂತಿಮ ಮತ್ತು ನಿರ್ಣಾಯಕ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದರಿಂದ ಭಾರತ, ಚೈನಾ, UAE ಸೇರಿ ಹಲವು ರಾಷ್ಟ್ರಗಳ ಮೇಲೆ ದೊಡ್ಡ ಪರಿಣಾಮ ಆಗುತ್ತೆ. 2025ರ ಮೊದಲ 10 ತಿಂಗಳಲ್ಲೇ ಇರಾನ್ ಮತ್ತು ಭಾರತದ ನಡುವೆ ಸುಮಾರು $1.34 ಬಿಲಿಯನ್ ಮೌಲ್ಯದ ವ್ಯಾಪಾರ ಆಗಿತ್ತು. ದೊಡ್ಡ ಮೊತ್ತ ಏನಲ್ಲ, ಇದು ಸಣ್ಣ ವ್ಯಾಪಾರನೇ. ಆದರೆ ಹೆಚ್ಚಾಗಿ ರೈಸ್, ಬಾಸ್ಮತಿ ರೈಸ್ ನಮ್ಮಿಂದ ಇರಾನಿಗೆ ಹೋಗ್ತಾ ಇತ್ತು. ಅವರಲ್ಲಿ ಬಿರಿಯಾನಿ ಥರದ್ದು, ಮಂದಿ ಆ ಥರದ್ದೆಲ್ಲ ಮಾಡಿಕೊಂಡು ಅಲ್ಲಿ ಅವರದನ್ನು ಬಳಸ್ತಾ ಇದ್ರು. ಅವ್ರಿಗೆ ಫೇವರೇಟ್ ನಮ್ಮ ಬಾಸ್ಮತಿ ಅಕ್ಕಿ. ಆದರೆ ಪ್ರಾಬ್ಲಮ್ ಏನು ಅಂದರೆ, ನಾವು ಅಮೆರಿಕಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಾಸ್ಮತಿ ಅಕ್ಕಿ ಓವರಾಲ್ ರಫ್ತು ಮಾಡ್ತೇವೆ. ನಮ್ಮ ರೈತರಿಗೆ ಅಮೆರಿಕದಲ್ಲಿ ಒಳ್ಳೆ ರೇಟ್ ಸಿಗ್ತಾ ಇದೆ, ಅಲ್ಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋ ರೈಸಿಂದಾಗಿ. ಈಗ ಟ್ರಂಪ್ ಈ ಘೋಷಣೆ ಮಾಡಿರೋದ್ರಿಂದ ನಮ್ಮ ಅಕ್ಕಿ ರಫ್ತುದಾರರಿಗೂ ಕೂಡ ದೊಡ್ಡ ಹೊಡೆತ ಬೀಳ್ಬೋದು ಅಮೆರಿಕ ಕಳಿಸೋರಿಗೆ. ಇನ್ನು ಟ್ರಂಪ್ ಆಪ್ತರಾಗಿರೋ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಹಾಮ್ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಯತುಲ್ಲಾ ಅವರೇ, ನೀವು ಮೊದಲು ಅಮೆರಿಕನ್ ರಾಜಕಾರಣಿಗಳಿಗೆ ವಾರ್ನಿಂಗ್ ಕೊಡೋದು ನಿಲ್ಲಿಸಿ. ರಷ್ಯಾದಲ್ಲಿ ಆಶ್ರಯ ಪಡೆಯೋಕೆ ನೀವು ಮುಂದಾಗಿರೋ ಹಂಗೆ ಕಾಣಿಸ್ತಾ ಇದೆ. ಡ್ರೋನ್ಗಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇರಾನ್ನ ಪುನಃ ಗ್ರೇಟ್ ಮಾಡಿ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಖಾಮಿನೈ ಅಮೆರಿಕನ್ ಸಂಸದರಿಗೆ ಎಚ್ಚರಿಕೆ ಕೊಟ್ಟಿದ್ರು. ಇರಾನ್ನ ನೀವು ಅಪ್ರೋಚ್ ಮಾಡೋ ರೀತಿಯನ್ನ ಚೇಂಜ್ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಗ್ರಹಾಮ್ ಈ ರೀತಿ ಪ್ರತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ನಲ್ಲಿ ಪ್ರತಿಭಟನೆಗಳಲ್ಲಿ ಮೃತಪಟ್ಟವರ ಸಂಖ್ಯೆ 600 ದಾಟಿ ಹೋಗಿದೆ. ಈಗ ಇನ್ನೊಂದು ಸೈಡಿಂದ ಕೂಡ, ಅಂದರೆ ಖಾಮಿನೈಗಳ ಪರವಾಗೂ ಕೂಡ ಜನರನ್ನ ಇಳಿಸಿ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ಖುದ್ದು ಅಧ್ಯಕ್ಷ ಪೆಜೆಶ್ಕಿಯಾನ್ ಸೇರಿದಂತೆ ಖಾಮಿನೈಗಳ ವಿರುದ್ಧ ದೊಡ್ಡ ಸಾಗರದಂತ ಪ್ರತಿಭಟನೆ ಆಗ್ತಿದೆಯಲ್ಲ, ಅದಕ್ಕೆ ಪ್ರತಿಯಾಗಿ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕ ಅಪಾಯಕಾರಿ ಹೆಜ್ಜೆ ಇಡೋಕೆ ಶುರು ಮಾಡಿದೆ. ಟ್ರಂಪ್ ಗ್ರೀನ್ಲ್ಯಾಂಡ್ಗೆ ಸೇನೆ ನುಗ್ಗಿಸ್ತೀನಿ ಅಂತಿರೋ ನಡುವೆ ರಿಪಬ್ಲಿಕನ್ ಸಂಸದ ರ್ಯಾಂಡಿ ಫೈನ್ ಹೊಸ ಬಿಲ್ ಮಂಡಿಸಿದ್ದಾರೆ. ಗ್ರೀನ್ಲ್ಯಾಂಡ್ ಅನೆಕ್ಸೇಷನ್ ಅಂಡ್ ಸ್ಟೇಟ್ಹುಡ್ ಆಕ್ಟ್ ಅದನ್ನ ಮಂಡಿಸಿದ್ದಾರೆ. ಈ ಬಿಲ್ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕದ ತೆಕ್ಕೆಗೆ ತರೋಕೆ, ಅಂದ್ರೆ ಅದನ್ನ ವಶಕ್ಕೆ ಪಡೆಯೋಕೆ ಸಹಾಯ ಮಾಡುತ್ತೆ. ಟ್ರಂಪ್ ಸರ್ಕಾರಕ್ಕೆ ನೇರವಾಗಿ ಲೀಗಲ್ ಅಥಾರಿಟಿ ಕೊಡುತ್ತೆ. ಸದ್ಯಕ್ಕಿದು ಜಸ್ಟ್ ಬಿಲ್ ಅಷ್ಟೇ. ಒಬ್ರು ಮೆಂಬರ್ ಬಿಲ್ ಮಂಡಿಸಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಬೇಕು. ಇನ್ನು ನೆರೆಯ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ. ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನ ಮತಾಂಧರ ಗುಂಪು ಥಳಿಸಿ ಹತ್ಯೆ ಮಾಡಿದೆ. 28 ವರ್ಷದ ಸಮೀರ್ ಕುಮಾರ್ ದಾಸ್ ಅಂತ ಗುರುತಿಸಲಾಗಿದೆ. ಬಾಂಗ್ಲಾದ ಫೆನಿ ಜಿಲ್ಲೆಯ ದಗೋನ್ ಬುಜಾನ್ ಏರಿಯಾದಲ್ಲಿ ಆಟೋ ಡ್ರೈವರ್ ಆಗಿದ್ರು. ದರೋಡೆ, ಕೊಲೆ ಅಂತೆಲ್ಲ ಹೇಳ್ತಿದ್ದಾರೆ. ಇದುವರೆಗೂ ಈ ಕೇಸ್ನಲ್ಲಿ ಯಾರನ್ನೂ ಅರೆಸ್ಟ್ ಕೂಡ ಮಾಡಿಲ್ಲ ಬಾಂಗ್ಲಾ ಪೊಲೀಸರು. ಬಾಂಗ್ಲಾದಲ್ಲಿ ಭಾರತ ವಿರೋಧಿ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹದಿ ಹತ್ಯೆ ನಂತರ ನಿರಂತರವಾಗಿ ಈ ರೀತಿ ಅಲ್ಲಿನ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೀತಾನೆ ಇದೆ. ಲಾಸ್ಟ್ 1-2 ತಿಂಗಳಲ್ಲೇ ಈ ರೀತಿ 12ಕ್ಕೂ ಅಧಿಕ ಹಿಂದೂ ಅಲ್ಪಸಂಖ್ಯಾತರನ್ನ ಅಲ್ಲಿ ಮುಗಿಸಲಾಗಿದೆ ಬಾಂಗ್ಲಾದಲ್ಲಿ. ಇನ್ನು ಬಾಂಗ್ಲಾ ಎಲೆಕ್ಷನ್ಗೆ ದಿನಗಣನೆ ಶುರುವಾಗಿರೋ ಹೊತ್ತಲ್ಲಿ ಬಾಂಗ್ಲಾದಲ್ಲಿರೋ ಚೀನಾ ರಾಯಭಾರಿ ಯಾಬೋ ವೆನ್ ಜಮಾತೆ ಇಸ್ಲಾಮಿ ಪಾರ್ಟಿ ಮುಖ್ಯಸ್ಥ ಶಫೀಕುರ್ ರೆಹಮಾನ್ ರನ್ನ ಮೀಟ್ ಮಾಡಿದ್ದಾರೆ. ಇದೇ ಟೈಮ್ನಲ್ಲಿ ಚೀನಾದ ಹಲವು ಅಧಿಕಾರಿಗಳು ಕೂಡ ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು. 2 ರಾಷ್ಟ್ರಗಳ ನಡುವಿನ ಪರಸ್ಪರ ಹಿತಾಸಕ್ತಿಗಳ ಕುರಿತು ಇಲ್ಲಿ ಚರ್ಚೆ ನಡೆದಿದೆ ಅಂತ ಗೊತ್ತಾಗಿದೆ. ಆದ್ರೆ ಜಮಾತಿಗಳು ಭಾರತ ವಿರೋಧಿಗಳು, ಪಾಕ್ ಪರ ಇರೋರು, ಅವ್ರನ್ನ ಚೀನಾ ಮೀಟ್ ಮಾಡಿರೋದು ಗಮನ ಸೆಳೀತಾ ಇದೆ. ಇನ್ನು ಆಕ್ರಮಿತ ಕಾಶ್ಮೀರದ ಶಕ್ಸ್ಗಾಮ್ ಕಣಿವೆ ಪ್ರದೇಶದಲ್ಲಿ ಚೀನಾ ಮಾಡ್ತಿರೋ ಕಾಮಗಾರಿಗಳಿಗೆ ಭಾರತ ವಿರೋಧ ವ್ಯಕ್ತಪಡಿಸಿತ್ತಲ್ಲ, ಅದಕ್ಕೆ ಚೀನಾ ಪ್ರತಿಕ್ರಿಯೆ ಕೊಟ್ಟು ಉದ್ದಡತನದ ಹೇಳಿಕೆ ಕೊಟ್ಟಿದೆ. ಶಕ್ಸ್ಗಾಮ್ ಪ್ರದೇಶ ನಮಗೆ ಸೇರಿದ್ದು, ಅಲ್ಲಿ ಅಭಿವೃದ್ಧಿ ಚಟುವಟಿಕೆ ಮಾಡೋಕೆ ನಮಗೆ ಹಕ್ಕಿದೆ ಅಂತ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರೆ ಮಾವೋನಿಂಗ್ ಹೇಳಿದ್ದಾರೆ. ಅಲ್ಲದೆ ಈ ಭೂಮಿಯಲ್ಲಿ ಮೂಲಸೌಕರ್ಯ ನಿರ್ಮಾಣ ಮಾಡೋದು ಕರೆಕ್ಟೇ. 1963ರಲ್ಲಿ ಪಾಕ್ ಮತ್ತು ಚೀನಾ ಸೇರಿ ಬೌಂಡರಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ.
ಇದು ಸಾರ್ವಭೌಮ ರಾಷ್ಟ್ರಗಳಾಗಿ ಚೀನಾ ಮತ್ತು ಪಾಕಿಸ್ತಾನದ ಹಕ್ಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಚೀನಾದ ಆಡಳಿತಾರೂಢ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಭಾರತದಲ್ಲಿ ಆಡಳಿತ ಮಾಡ್ತಾ ಇರೋ ಬಿಜೆಪಿ ನಡುವೆ ಮೀಟಿಂಗ್ ಆಗಿದೆ. ಚೀನಾ ನಿಯೋಗ ದಿಲ್ಲಿಯ ಬಿಜೆಪಿ ಆಫೀಸ್ಗೆ ಭೇಟಿ ನೀಡಿ ಮೀಟಿಂಗ್ ನಡೆಸಿದೆ. ಚೀನಾ ನಿಯೋಗದ ನೇತೃತ್ವವನ್ನು ಕಮ್ಯುನಿಸ್ಟ್ ಪಾರ್ಟಿಯ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ನ ವೈಸ್ ಮಿನಿಸ್ಟರ್ ಸನ್ ಹಯಾನ್ ವಹಿಸಿದ್ರು. ಇತ್ತ ಬಿಜೆಪಿ ನಿಯೋಗದ ಅಧ್ಯಕ್ಷತೆಯನ್ನ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ವಹಿಸಿದ್ರು. ಎರಡು ಪಕ್ಷಗಳ ನಡುವೆ ಹೇಗೆ ಕಮ್ಯುನಿಕೇಷನ್ ಮತ್ತು ಇಂಟರಾಕ್ಷನ್ ನಡೆಸೋದು ಅಂತ ಚರ್ಚೆ ಮಾಡಿದ್ದಾರೆ. ಈ ಮೀಟಿಂಗ್ ಅನ್ನ ಕಾಂಗ್ರೆಸ್ ಟೀಕಿಸಿದೆ. ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇಟ್ ಜಮ್ಮು ಕಾಶ್ಮೀರದ ಶಕ್ಸ್ಗಮ್ ಕಣಿವೆ ಪ್ರದೇಶವನ್ನ ಚೀನಾ ನಂದು ಅಂತ ಹೇಳ್ತಿದೆ. ಸಿಪೆಕ್ ಹೆಸರಲ್ಲಿ ಕಾಮಗಾರಿ ಮಾಡ್ತಿದೆ. ಲಡಾಖ್ ನಂತರ ಚೀನಾ ಇಲ್ಲಿ ಹೇಗೆ ನುಸುಳೋಕೆ ಸಾಧ್ಯ ಆಯಿತು? ಚೀನಾ ಇಷ್ಟೊಂದು ದಿಟ್ಟತನ ತೋರಿಸ್ತಾ ಇದೆ. ಇಂಥ ಟೈಮ್ನಲ್ಲಿ ಬಿಜೆಪಿ ನಾಯಕರು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಟೀಕೆ ಮಾಡಿದ್ದಾರೆ. ಏನೋ ಗಡಿಯಲ್ಲಿ ಭಾರತಕ್ಕೆ ಪ್ರಚೋದನೆ ಕೊಡ್ತಾ ಇರೋ ಪಾಕಿಸ್ತಾನಕ್ಕೆ ಒಳಗಿನ ಶತ್ರುಗಳು ಬೆನ್ಬಿಡದೆ ಕಾಟ ಕೊಡ್ತಾ ಇದ್ದಾರೆ. ಈಗ ಅಪರಿಚಿತ ಬಂದೂಕುದಾರಿಗಳು ಪಾಕ್ ಪೊಲೀಸರ ಗಸ್ತು ವಾಹನವನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. 6 ಪಾಕ್ ಪೊಲೀಸರು ಪ್ರಾಣ ಕಳ್ಕೊಂಡಿದ್ದಾರೆ. ಟಿಟಿಪಿಗಳು ಜಾಸ್ತಿ ಇರೋ ಖೈಬರ್ ಪಖ್ತೂನ್ಖ್ವಾದಲ್ಲಿ ಈ ಘಟನೆಯಾಗಿದೆ. ಇನ್ನು ಸ್ನೇಹಿತರೆ, ಕೇವಲ 31,700 ರೂಪಾಯಿಗೆ ಪುರಿ ಜಗನ್ನಾಥ ಯಾತ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ 7 ಸೈನ್ಸ್ ಟೂರಿಸಂಗೆ ಆಸಕ್ತರು ಕಾಲ್ ಮಾಡಿ. ಇನ್ನು ಇಂಡೋನೇಷ್ಯಾ ಪಾಕ್ ಜೊತೆ ಬಿಗ್ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ತನ್ನ ವಾಯುಪಡೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಖರೀದಿ ಮಾಡೋಕೆ ಮುಂದಾಗಿದೆ. ಪಾಕ್ ಮತ್ತು ಚೀನಾ ಜಂಟಿಯಾಗಿ ಡೆವಲಪ್ ಮಾಡಿರೋ JF-17 ಥಂಡರ್ ಯುದ್ಧ ವಿಮಾನಗಳು ಮತ್ತು ಕಣ್ಗಾವಲು ಡ್ರೋನ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಈಗ ಆಲ್ರೆಡಿ ಇಂಡೋನೇಷ್ಯಾ ರಕ್ಷಣಾ ಸಚಿವರು ಇಸ್ಲಾಮಾಬಾದ್ನಲ್ಲಿ ಪಾಕ್ ವಾಯುಪಡೆ ಮುಖ್ಯಸ್ಥರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಈ ಸಂಬಂಧ ಎರಡು ರಾಷ್ಟ್ರಗಳ ನಡುವೆ ಅಂತಿಮ ಹಂತದ ಮಾತುಕತೆ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಳೆದಾಗಿರೋ ತನ್ನ ವಾಯುಪಡೆ ವಿಮಾನಗಳನ್ನು ರಿಪ್ಲೇಸ್ ಮಾಡೋಕೆ ಇಂಡೋನೇಷ್ಯಾ ಸುಮಾರು 40 JF-17 ವಿಮಾನಗಳನ್ನು ಖರೀದಿ ಮಾಡೋ ಸಾಧ್ಯತೆ ಇದೆ. ಇನ್ನು ಪಾಕ್ ಮಾಜಿ PM ನವಾಜ್ ಶರೀಫ್ರ ಆಪ್ತ ಖ್ಯಾತ ರಾಜಕೀಯ ವಿಶ್ಲೇಷಕ ನಜಮ್ ಸೇಠಿ ಭಾರತದ ವಿಚಾರವಾಗಿ ಬಾಂಗ್ಲಾಗೆ ಕಿವಿ ಮಾತು ಹೇಳಿದ್ದಾರೆ. ಬಾಂಗ್ಲಾ 7 ಸಿಸ್ಟರ್ಸ್ ಸ್ಟೇಟ್ಸ್ ಅದು ಇದು ಅಂತ ಹೇಳಿ ಭಾರತವನ್ನ ಕೆಣಕೋ ದುಸ್ಸಾಹಸ ಮಾಡಬಾರದು. ಹಾಗೆ ಮಾಡಿದ್ರೆ ಭಾರತ ಆಪರೇಷನ್ ಸಿಂಧೂರ್ ತರ ಬಾಂಗ್ಲಾ ಮೇಲೂ ಮಿಲಿಟರಿ ಆಕ್ಷನ್ ತಗೋಬಹುದು. ಸುಮ್ಮನೆ ಹುಷಾರಾಗಿರಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮೂಲಕ 1971ರಲ್ಲಿ ಬಾಂಗ್ಲಾವನ್ನ ಸೃಷ್ಟಿಸಿದೆ ಭಾರತ. ಈಗ ಅದರ ವಿರುದ್ಧ ಕೆಣಕೋ ಮುನ್ನ ಕೇರ್ಫುಲ್ ಆಗಿರಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ನೆರೆ ನೇಪಾಳದಲ್ಲಿ ಮತ್ತೆ ಪ್ರತಿಭಟನೆ. ಈಗ ಒಲಿ ಸರ್ಕಾರ ಬದಲಾಗಿ ಚುನಾವಣೆ ತಯಾರಿ ನಡೀತಿರೋ ಹೊತ್ತಲ್ಲಿ ಮತ್ತೆ ನಮಗೆ ರಾಜ ಬೇಕು ಅನ್ನೋ ಪ್ರತಿಭಟನೆ ಶುರುವಾಗಿದೆ. ಮಾಜಿ ರಾಜ ಜ್ಞಾನೇಂದ್ರ ಶಾ ಬೆಂಬಲಿಗರು ಪ್ರತಿಭಟನೆ ಮಾಡ್ತಿದ್ದಾರೆ. ಮಾರ್ಚ್ನಲ್ಲಿ ಎಲೆಕ್ಷನ್ ಫಿಕ್ಸ್ ಆಗಿರೋ ಟೈಮ್ನಲ್ಲಿ ಇದು ಮಹತ್ವ ಪಡ್ಕೊಳ್ತಾ ಇದೆ. ಏನೋ ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಕುರಿತು ಜಾಗತಿಕ ಮಟ್ಟದ ಮಹತ್ವದ ಮೀಟಿಂಗ್ ನಡೆದಿದೆ. ಇದರಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಪಾಲ್ಗೊಂಡಿದ್ರು. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಈ ಸಭೆ ಆಯೋಜನೆ ಮಾಡಿದ್ರು. ಭವಿಷ್ಯದ ತಂತ್ರಜ್ಞಾನಕ್ಕೆ ಬೇಕಾದ ಪ್ರಮುಖ ಖನಿಜಗಳ ಪೂರೈಕೆಯನ್ನ ಭದ್ರಪಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಎಲೆಕ್ಟ್ರಾನಿಕ್ಸ್, ಬ್ಯಾಟರಿ ಮತ್ತು ರಕ್ಷಣಾ ವಲಯಕ್ಕೆ ಬೇಕಾದ ಕಚ್ಚಾ ಖನಿಜಗಳಿಗಾಗಿ ಕೇವಲ ಒಂದೇ ರಾಷ್ಟ್ರದ ಮೇಲೆ ಡಿಪೆಂಡ್ ಆಗೋದನ್ನು ತಪ್ಪಿಸುವ ಬಗ್ಗೆಯಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಆಸ್ಟ್ರೇಲಿಯಾ, ಕೆನಡಾ, ಜಪಾನ್ ಸೇರಿ ಪ್ರಮುಖ ರಾಷ್ಟ್ರಗಳು ಪಾಲ್ಗೊಂಡಿದ್ವು. ಅಶ್ವಿನಿ ವೈಷ್ಣವ್ ಆ ವೇಳೆ ಮಾತನಾಡಿದ್ರು. ಭಾರತದ ಎಲೆಕ್ಟ್ರಾನಿಕ್ಸ್ ವಲಯದ ಬೆಳವಣಿಗೆಗೆ ಈ ಪಾಲುದಾರಿಕೆ ತುಂಬಾ ಇಂಪಾರ್ಟೆಂಟ್. ಅಲ್ಲದೆ ವಿಕಸಿತ ಭಾರತದ ಗುರಿಗೂ ಇದು ಹೆಲ್ಪ್ ಮಾಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ನೌಕಾಪಡೆಯ ತರಬೇತಿ ಹಡಗು INS ಸುದರ್ಶಿನಿ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುತ್ತೆ. ಜುಲೈ 4ನೇ ತಾರೀಕು ನ್ಯೂಯಾರ್ಕ್ನಲ್ಲಿ ನಡೆಯಲಿರೋ ಸೈಲ್ 250 ಅನ್ನೋ ಐತಿಹಾಸಿಕ ಮ್ಯಾರಿಟೈಮ್ ಇವೆಂಟ್ ನಲ್ಲಿ ಪಾಲ್ಗೊಳ್ಳುತ್ತೆ. ಇದರೊಂದಿಗೆ 30 ರಾಷ್ಟ್ರಗಳ ಸುಮಾರು 50ಕ್ಕೂ ಅಧಿಕ ಹಡಗುಗಳು ಪಾಲ್ಗೊಳ್ಳುತ್ತವೆ. ಭಾರತ ಕೂಡ ಇದರಲ್ಲಿ ಜಾಯಿನ್ ಆಗ್ತಿರೋದ್ರಿಂದ ಅಮೆರಿಕ ಮತ್ತು ಭಾರತದ ನಡುವಿನ ಸ್ನೇಹ ಮತ್ತು ಕಡಲ ಸಹಕಾರ ಅದನ್ನ ಸಿಂಬಲೈಸ್ ಮಾಡೋ ರೀತಿಯಲ್ಲಿ ಹಡಗನ್ನ ಕಳಿಸ್ಕೊಟ್ಟಿದೆ. UAE ವಿರುದ್ಧ ಸೊಮಾಲಿಯಾ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. UAE ಜೊತೆಗಿನ ರಕ್ಷಣೆ, ಭದ್ರತೆ ಮತ್ತು ಬಂದರುಗಳಿಗೆ ಸಂಬಂಧಪಟ್ಟ ಎಲ್ಲ ಒಪ್ಪಂದಗಳನ್ನು ರದ್ದುಗೊಳಿಸಿದೆ. UAE ತಮ್ಮ ರಾಷ್ಟ್ರದ ಆಂತರಿಕ ವಿಚಾರದಲ್ಲಿ ತಲೆ ಹಾಕ್ತಿದೆ. ನಮ್ಮ ರಾಷ್ಟ್ರದ ಏಕತೆ ಮತ್ತು ರಾಜಕೀಯವನ್ನ ದುರ್ಬಲಗೊಳಿಸೋ ಕೆಲಸ ಮಾಡ್ತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ UAE ವಿರುದ್ಧ ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ಸೊಮಾಲಿಯಾ ರಕ್ಷಣಾ ಮಂತ್ರಿ ಅಹಮದ್ ಮೊಅಲ್ಲಿಮ್ ಫಿಕಿ ಎಕ್ಸ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ UAE ಜೊತೆಗಿನ ಒಪ್ಪಂದಗಳನ್ನ ಸೊಮಾಲಿಯಾ ಕ್ಯಾನ್ಸಲ್ ಮಾಡ್ಕೊಂಡಿರೋದು. ಇಲ್ಲಿ ಮುಖ್ಯವಾಗಿ ಸೊಮಾಲಿಯಾದಿಂದ ಸೊಮಾಲಿಲ್ಯಾಂಡ್ ಅನ್ನೋ ಪ್ರದೇಶ ಇದು ಪ್ರತ್ಯೇಕ ರಾಷ್ಟ್ರ ಅಂತ ಇಸ್ರೇಲ್ ಘೋಷಿಸಿತ್ತು. ಇದಕ್ಕೆ UAE ಕೂಡ ಸಪೋರ್ಟ್ ಮಾಡ್ತಿದೆ ಅನ್ನೋ ಸುದ್ದಿ ಇತ್ತು. ಹೀಗಾಗಿ ಸೊಮಾಲಿಯಾ ರೊಚ್ಚಿಗೆದ್ದಿದೆ. ಏನೋ ಜರ್ಮನಿ ಸರ್ಕಾರ ಭಾರತೀಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಭಾರತೀಯ ಪಾಸ್ಪೋರ್ಟ್ ಹೊಂದಿರೋರು ಇನ್ನು ಮುಂದೆ ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಬೇರೆ ರಾಷ್ಟ್ರಗಳಿಗೆ ಹೋಗುವಾಗ ಟ್ರಾನ್ಸಿಟ್ ವೀಸಾ ಪಡೆಯೋ ಅವಶ್ಯಕತೆ ಇಲ್ಲ. ಟ್ರಾನ್ಸಿಟ್ ವೀಸಾ ಅಂದ್ರೆ ಒಂದು ರಾಷ್ಟ್ರಕ್ಕೆ ಹೋಗುವಾಗ ಮಾರ್ಗ ಮಧ್ಯೆ ಇನ್ನೊಂದು ರಾಷ್ಟ್ರದಲ್ಲಿ ಏರ್ಪೋರ್ಟ್ನಲ್ಲಿ ಇಳಿದು ವಿಮಾನ ಚೇಂಜ್ ಮಾಡಬೇಕಾದಾಗ ತಾತ್ಕಾಲಿಕವಾಗಿ ಪಡೆಯುವ ಅನುಮತಿ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜರ್ಮನಿ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ನಡುವೆ ಮೀಟಿಂಗ್ ವೇಳೆ ಈ ನಿರ್ಧಾರವನ್ನು ಮಾಡಲಾಗಿದೆ. ಇದರಿಂದ ಅಮೆರಿಕ, ಕೆನಡಾ ಅಥವಾ ಯುರೋಪಿನ ಇತರ ರಾಷ್ಟ್ರಗಳಿಗೆ ಹೋಗೋರಿಗೆ ಇದು ಅನುಕೂಲ ಆಗುತ್ತೆ. ಫ್ರಾಂಕ್ಫರ್ಟ್ ಅಥವಾ ಮ್ಯೂನಿಕ್ ನಂತಹ ಜರ್ಮನ್ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಬದಲಾಯಿಸೋಕೆ ಅಡೆತಡೆ ಈಗ ನಿವಾರಣೆಯಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ಅಂದ್ರೆ ಕಳೆದ 1 ವರ್ಷದಲ್ಲಿ 1 ಲಕ್ಷಕ್ಕೂ ಅಧಿಕ ವೀಸಾಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ.
ವಲಸಿಗರ ವಿರುದ್ಧ ಆಕ್ಷನ್. ಅಮೆರಿಕದ ವಿದೇಶಾಂಗ ಇಲಾಖೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಟೆಕ್ ದೈತ್ಯ ಮೆಟಾ ಅಚ್ಚರಿ ಮತ್ತು ಅತ್ಯಂತ ಪವರ್ಫುಲ್ ವ್ಯಕ್ತಿಯೊಬ್ಬರನ್ನ ತನ್ನ ಕಂಪನಿಗೆ ಅಧ್ಯಕ್ಷ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ನೇಮಿಸಿಕೊಂಡಿದೆ. ಟ್ರಂಪ್ರ ಮೊದಲ ಆಡಳಿತದ ಟೈಮ್ನಲ್ಲಿ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದ ಡಿನಾ ಪವೆಲ್ ಮೆಕ್ಕಾರ್ಮಿಕ್ರನ್ನ ಪ್ರೆಸಿಡೆಂಟ್ ಮತ್ತು ವೈಸ್ ಚೇರ್ಮನ್ ಆಗಿ ನೇಮಿಸಿಕೊಂಡಿದೆ. ಈ ಮೂಲಕ ಮೆಟಾ ಅಮೆರಿಕ ಸರ್ಕಾರದಲ್ಲಿ ಲಾಬಿ ಮಾಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಈ ದಿನಾ ಪವೆಲ್ ಮೆಕ್ಕಾರ್ಮಿಕ್ ಇವರಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಹಳ ಖುಷಿಯಿಂದ ಕಂಗ್ರಾಚುಲೇಟ್ ಮಾಡಿದ್ದಾರೆ. ಇನ್ನು ಭಾರತದಲ್ಲಿ ನಡೆಯಲಿರೋ T20 ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಬಾಂಗ್ಲಾ ಆತಂಕ ವ್ಯಕ್ತಪಡಿಸಿತ್ತಲ್ಲ, ಭದ್ರತಾ ಆತಂಕ ಇದೆ, ನಾವು ಹೋಗಲ್ಲ ಭಾರತಕ್ಕೆ ಅಂತ ICC ರಿಜೆಕ್ಟ್ ಮಾಡಿದೆ ಅದನ್ನ. ಭಾರತದಲ್ಲಿ ಬಾಂಗ್ಲಾ ಆಟಗಾರರಿಗೆ ಯಾವುದೇ ನಿರ್ದಿಷ್ಟ ಬೆದರಿಕೆ ಇಲ್ಲ, ಅಲ್ಲಿನ ವಾತಾವರಣ ಸೇಫ್ ಆಗಿದೆ ಅಂತ ICC ಹೇಳಿದೆ. ಜೊತೆಗೆ ಮ್ಯಾಚ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತ. ಮತ್ತೊಂದು ಕಡೆ ನಮ್ಮ ಆತಂಕವನ್ನು ICC ಒಪ್ಕೊಂಡಿದೆ ಅಂತ ಬಾಂಗ್ಲಾ ಸರ್ಕಾರದ ಕ್ರೀಡಾ ಸಲಹೆಗಾರ ನಜ್ರುಲ್ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇದು ಸುಳ್ಳು ಅಂತ ICC ಹೇಳಿರೋ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಗದಿತ ವೇಳಾಪಟ್ಟಿಯಂತೆ ಬಂದು ಆಡಬೇಕು, ಭಾರತಕ್ಕೆ ಬಂದು ಆಡಬೇಕು. ಇಲ್ಲಾಂದ್ರೆ ಬಾಂಗ್ಲಾ ತಂಡ ಆಡಿಲ್ಲ ಅಂದ್ರೆ ಅದರ ಅಂಕಗಳನ್ನ ಎದುರಾಳಿ ಟೀಮ್ಗೆ ಕೊಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಪ್ರೀಮಿಯಂ ಮೆಂಬರ್ ಆದ ನಂತರ ನೀವು ನಮ್ಮ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮೆಂಬರ್ ಓನ್ಲಿ ಬಿಸ್ ನ್ಯೂಸ್ ನೋಡ್ಬೋದು, ಕರೆಂಟ್ ಪವರ್ ಹಾಗೂ ಇತರ ಸ್ಪೆಷಲ್ ಕಾಂಟೆಂಟ್. ಈಗ ಎಕನಾಮಿಕ್ಸ್ ಮಿನಿ ಸೀರೀಸ್ ಬರ್ತಾ ಇದೆ. ಸಾಕಷ್ಟು ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವಿಡಿಯೋಸ್ ಆಲ್ರೆಡಿ ಪಬ್ಲಿಷ್ ಆಗಿದ್ದಾವೆ. ಎಲ್ಲವನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.